Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 11th ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅದನ್ನ ಎಕ್ಸಾಮ್ಗೆ ಹೇಗೆ ಲಿಂಕ್ ಮಾಡಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೊದಲನೆಯ ಟಾಪಿಕ್ ಆಗಿ ಯಾವ್ದ್ಯಾವ್ದೆಲ್ಲ ನೋಡ್ತೇವೆ ಈ ವಿಡಿಯೋದಲ್ಲಿ. ಸರಾಯು ರಿವರ್ ಬಗ್ಗೆ ನೋಡ್ತೇವೆ, ಅದಾದ ನಂತರ ಸೈನೋ ಬ್ಯಾಕ್ಟೀರಿಯಾ ಬಗ್ಗೆ ನೋಡ್ತೇವೆ, ನಂತರ ಲಯನ್ ಟೈಲ್ಡ್ ಮಕಾಕೋ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ಶರಾವತಿ ಲಯನ್ ಟೈಲ್ಡ್ ಮಕಾಕೋ ಸ್ಯಾಂಕ್ಚುರಿಯ ಬಗ್ಗೆ ನೋಡ್ತೇವೆ. ಅದಾದ ನಂತರ ಸಮೃದ್ಧಿ ಗ್ರಾಮ ಇನಿಷಿಯೇಟಿವ್ ಬಗ್ಗೆ ನೋಡ್ಬಿಟ್ಟು ಕೊನೆಗೆ ಫ್ಲೂ ಕ್ಯೂರ್ಡ್ ವರ್ಜಿನಿಯಾ ಟೊಬ್ಯಾಕೋ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದಿಷ್ಟು ಟಾಪಿಕ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಮೊದಲನೇ ಟಾಪಿಕ್ ಆಗಿ ಸರಾಯು ರಿವರ್. ಸರಾಯು ರಿವರ್ ಇದು ಈ ಉತ್ತರಾಖಂಡ್ ಮತ್ತೆ ಉತ್ತರ ಪ್ರದೇಶದ ನಡುವೆ ಬಾರ್ಡರ್ ಅಲ್ಲಿ ಫ್ಲೋ ಆಗುವಂತಹ ನದಿ. ಉತ್ತರಾಖಂಡ್ ಮತ್ತೆ ಉತ್ತರ ಪ್ರದೇಶದ ನಡುವೆ ಬಾರ್ಡರ್ ಅಲ್ಲಿ ಫ್ಲೋ ಆಗುವಂತಹ ನದಿ ಇದು. ಇದನ್ನ ಸರ್ಜು ರಿವರ್ ಅಂತ ಕೂಡ ಕರೆಯಲಾಗುತ್ತೆ. ಸರ್ಜು ರಿವರ್ ಅಂತ ಕೂಡ ಕರೆಯಲಾಗುತ್ತೆ. ಅಯೋಧ್ಯೆ ತುಂಬಾ ಫೇಮಸ್ ಆಗಿರುವಂತಹ ಇದು ಪಿಲ್ಗ್ರಿಮೇಜ್ ಪ್ಲೇಸ್ ಆಗಿರುವಂತಹ ಅಯೋಧ್ಯೆಯನ್ನ ನಾವು ಈ ಒಂದು ನದಿಯ ದಡದಲ್ಲಿ ನೋಡಬಹುದಾಗತ್ತೆ. ಬಟ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ ಈ ಸರ್ಜು ರಿವರ್ಗೆ ಅಥವಾ ಸರಾಯು ರಿವರ್ಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಇಲ್ಲಿಗೆ ಡಂಪ್ ಮಾಡ್ತಿರುವಂತಹ ಡಿಸ್ಪೋಸಲ್ಸ್ ನ ಕಂಟ್ರೋಲ್ ಮಾಡಬೇಕು ಸೆರಾಘಾಟ್ ನ ಬಳಿ ಅಂತ ಹೇಳಿದೆ. ಅದಕ್ಕೋಸ್ಕರ ಸರಾಯು ನದಿ ನ್ಯೂಸ್ ಅಲ್ಲಿರೋದನ್ನ ನೋಡಬಹುದಾಗುತ್ತೆ. ಇದು ಸರ್ಮಾಲಾ ಅನ್ನುವಂತಹ ಪ್ಲೇಸ್ ಇಂದ ಒರಿಜಿನ್ ಆಗುತ್ತೆ. ಸರ್ಮಾಲಾ ಪ್ಲೇಸ್, ಸರ್ಮಾಲಾ ಇಂದ ಒರಿಜಿನ್ ಆಗ್ಬಿಟ್ಟು ಇಟ್ ಫ್ಲೋ ಥ್ರೂ ಕುಮಾವನ್ ಹಿಮಾಲಯ. ಕುಮಾವನ್ ಹಿಮಾಲಯ ಇದೆಯಲ್ಲ ಅಲ್ಲಿಂದ ಫ್ಲೋ ಆಗಿ ಕಾಳಿ ರಿವರ್ಗೆ ಹೋಗಿ ಜಾಯಿನ್ ಆಗುತ್ತೆ. ಕಾಳಿ ರಿವರ್ಗೆ ಶಾರದಾ ರಿವರ್ ಹೋಗಿ ಶಾರದಾ ರಿವರ್ ಕಾಳಿ ರಿವರ್ ನ ಟ್ರಿಬ್ಯೂಟರೀಸ್, ಕರೆಕ್ಟ್ ಅಲ್ಲ? ಸೊ ಈ ಸರಾಯು ರಿವರ್ ಬಂದ್ಬಿಟ್ಟು ಶಾರದಾ ರಿವರ್ಗೆ ಹೋಗಿ ಜಾಯಿನ್ ಆಗುತ್ತೆ. ದೆನ್ ಕೊನೆಗೆ ಈ ಶಾರದಾ ರಿವರು, ಕಾಳಿ ರಿವರು ಮತ್ತೆ ಸರಾಯು ರಿವರು ಎಲ್ಲ ಸೇರ್ಬಿಟ್ಟು ಎಲ್ಲಿ ಹೋಗುತ್ತವೆ? ಘಾಗರಾ ರಿವರ್ಗೆ ಹೋಗಿ ಜಾಯಿನ್ ಆಗುತ್ತೆ. ಘಾಗರಾ ರಿವರ್ಗೆ ಹೋಗಿ ಜಾಯಿನ್ ಆಗುತ್ತೆ. ಅಂದ್ರೆ ಇದೆಲ್ಲಾ ರಿವರ್ಸ್ ಗಳು ಕೂಡ ಘಾಗರಾ ರಿವರಿನ ಟ್ರಿಬ್ಯೂಟರಿ ಅಂಡ್ ಇದು ಶಾರದಾ ರಿವರು, ಸರಯೂ ರಿವರು ಶಾರದಾ ರಿವರ್ ನ ಟ್ರಿಬ್ಯೂಟರಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸರಯೂ ರಿವರ್. ಫಸ್ಟ್ ಒನ್, ಇಟ್ ಆರಿಜಿನೇಟ್ಸ್ ಫ್ರಮ್ ನಂದಕೋಟ್ ರಿಡ್ಜ್ ಇನ್ ಉತ್ತರಾಖಂಡ್. ಸೊ ಇದು ಕರೆಕ್ಟ್ ಆದ ಉತ್ತರ. ಎರಡನೇದು, ಇಟ್ ಫ್ಲೋ ಡೈರೆಕ್ಟ್ಲಿ ಇಂಟು ಗಂಗೇಸ್ ರಿವರ್ ಅಟ್ ಅಯೋಧ್ಯ. ಇಲ್ಲ, ಡೈರೆಕ್ಟ್ ಆಗಿ ಗಂಗೆ ರಿವರ್ಗೆ ಜಾಯಿನ್ ಆಗೋದಿಲ್ಲ, ಕರೆಕ್ಟ್ ಅಲ್ಲ? ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಲೋವರ್ ಘಾಗರಾ ರಿವರ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೆಯ ಟಾಪಿಕ್ ಆಗಿ ಸೈನೋ ಬ್ಯಾಕ್ಟೀರಿಯಾ ಬಗ್ಗೆ ನೋಡ್ಕೊಳ್ಳೋಣ. ರಿಸರ್ಚರ್ಸ್ ಪ್ರಕಾರ ಸೈನೋ ಬ್ಯಾಕ್ಟೀರಿಯಾಸ್ಗಳು ವಾಟರ್ ಅಲ್ಲಿ, ಸ್ಟ್ಯಾಂಡಿಂಗ್ ವಾಟರ್ ಅಲ್ಲಿ ಲೆಡ್ ನ ಅಬ್ಸಾರ್ಬ್ ಮಾಡಿ ಫಿಲ್ಟರ್ ನ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ಇದು ಸೈನೋ ಬ್ಯಾಕ್ಟೀರಿಯಾ ಅಂತಂದ್ರೆ ಇದೊಂದು ಬ್ಲೂ ಗ್ರೀನ್ ಆಲ್ಗೆ. ಬ್ಲೂ ಗ್ರೀನ್ ಆಲ್ಗೆ. ಸೊ ಇದು ಬರೀ ಲೆಡ್ ನ ಮಾತ್ರ ಅಬ್ಸರ್ವ್ ಮಾಡಲ್ಲ, ಈವನ್ ಕಾರ್ಬನ್ ಡೈಆಕ್ಸೈಡ್ ಸಿಂಕ್ ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಯೂಶಲಿ ಎಲ್ಲಾ ರೀತಿಯಾದಂತಹ ವಾಟರ್ ಬಾಡೀಸ್ ಅಲ್ಲಿ ನಾವು ಈ ಒಂದು ಸೈನೋ ಬ್ಯಾಕ್ಟೀರಿಯಾವನ್ನ ನೋಡಬಹುದಾಗುತ್ತೆ. ಅಂಡ್ ಇದೊಂದು ಅಟೋಟ್ರೋಪ್ಸ್, ಅಂದ್ರೆ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಕರೆಕ್ಟ್ ಅಲ್ವಾ? ಸೂರ್ಯನ ಕಿರಣದಿಂದ ಬೆಳೀತಾ ಹೋಗುತ್ತೆ. ಸೊ ಇದನ್ನ ಅಟೋಟ್ರೋಪ್ಸ್ ಅಂತ ಕರಿತೇವೆ. ಅಂಡ್ ರಿಪ್ರೊಡ್ಯೂಸ್ ಅಸೆಕ್ಷುಯಲಿ ರಿಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ದ ಕಾಮನ್ ಸೆಟ್ ಮೇಡ್ ಆಫ್ ರಿಪ್ರೊಡಕ್ಷನ್ ಇನ್ ದೆಮ್ ಇಸ್ ಟ್ರಾನ್ಸ್ವರ್ಸ್ ಬೈನರಿ ಫಿಷನ್ ಇಂದ ಆಗತ್ತೆ. ಅಂಡ್ ಸಮ್ ಆರ್ ಸಾಲಿಟರಿ, ಕೆಲವೊಂದು ಸಾಲಿಟರಿಯಲ್ಲೂ ಇರುತ್ತೆ. ಎಲ್ಲಾ ರೀತಿಯಾದಂತಹ ವಾಟರ್ ಅಂತ ಹೇಳಿದ್ರೆ ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್ ಮತ್ತೆ ಮೆರೈನ್ ವಾಟರ್, ಎಲ್ಲಾ ವಾಟರ್ ಅಲ್ಲೂ ಕೂಡ ನಾವು ಈ ಸೈನೋ ಬ್ಯಾಕ್ಟೀರಿಯಾಸ್ ಗಳನ್ನ ಕಾಣಬಹುದಾಗುತ್ತೆ. ಸೊ ಇದರ ಮೇಲೆ ಕ್ವಶನ್ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ಸೈನೋ ಬ್ಯಾಕ್ಟೀರಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, ದೇ ಆರ್ ಅಟೋಟ್ರೋಪ್ಸ್ ದಟ್ ಪ್ರೊಡ್ಯೂಸ್ ಎನರ್ಜಿ ಬೈ ಫೋಟೋಸಿಂಥಸೈಸಿಂಗ್ ಸನ್ಲೈಟ್. ಇದು ಸರಿ. ನೆಕ್ಸ್ಟ್, ದೇ ಪೊಸೆಸಸ್ ಅ ವೆಲ್ ಡಿಫೈನ್ಡ್ ಯುಕ್ಯಾರಿಯೋಟಿಕ್ ಸೆಲ್ಯುಲಾರ್ ಆರ್ಗನೈಸೇಷನ್. ಇದು ರಾಂಗ್ ಅಲ್ವಾ? ಯಾಕಂದ್ರೆ ಇದು ಪ್ರಿಮಿಟಿವ್ ಆರ್ಗಾನಿಸಮ್. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ದೇ ಕ್ಯಾನ್ ಬಿ ಡೆಪ್ಲಾಯ್ಡ್ ಟು ಎಕ್ಸ್ಟ್ರಾಕ್ಟ್ ಲೆಡ್ ಫ್ರಮ್ ಕಂಟಾಮಿನೇಟೆಡ್ ವಾಟರ್. ಸೊ ಆನ್ಸರ್ ಬಂದು
1 and 3 ಓನ್ಲಿ. ಸೊ ಇದನ್ನ ನೀವು ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲಿ ಪೊಲ್ಯೂಷನ್ ಚಾಪ್ಟರ್, ವಾಟರ್ ಪೊಲ್ಯೂಷನ್ ಬರುತ್ತಲ್ವಾ, ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಂಕ್ ನ ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ. ನೆಕ್ಸ್ಟ್, ಶರಾವತಿ ಲಯನ್ ಚೈಲ್ಡ್ ಮಕ್ಯಾಕೋ ಸ್ಯಾಂಕ್ಚುರಿ. ಶರಾವತಿ ಲಯನ್ ಚೈಲ್ಡ್ ಮೆಕಾಕೋ ಸ್ಯಾಂಕ್ಚುರಿ ಬಂದ್ಬಿಟ್ಟು ಕರ್ನಾಟಕದ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇದೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತದ್ದೇ ಈ ಒಂದು ಶರಾವತಿ ಲಯನ್ ಚೈಲ್ಡ್ ಮೆಕಾಕೋ ಸ್ಯಾಂಕ್ಚುರಿ. ಸೊ ಇದು ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಅಂಡ್ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಅಗ್ನಶಿನಿ ಲಯನ್ ಟೈಲ್ಡ್ ಮೆಕಾಕೋ ಕನ್ಸರ್ವೇಷನ್ ಎರಡು ಕೂಡ ಈ ಒಂದು ಶರಾವತಿ ಲಯನ್ ಟೈಲ್ಡ್ ಮೆಕಾಕೋ ಸ್ಯಾಂಕ್ಚುರಿಯ ಬಳಿ ನೋಡಬಹುದಾಗುತ್ತೆ. ಸೌತ್ ವೆಸ್ಟ್ ಅಲ್ಲಿ ಮೂಕಾಂಬಿಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಾರ್ಡರ್ ಆಗಿ ನೋಡಿದ್ರೆ ಶರಾವತಿ ರಿವರ್ ಮತ್ತೆ ಲಿಂಗನ್ಮಕ್ಕಿ ರಿಸರ್ವೈರ್ಸ್ ಗಳನ್ನ ಈ ಒಂದು ಶರಾವತಿ ಲಯನ್ ಟೈಲ್ಡ್ ಮೆಕಾಕೋ ಸ್ಯಾಂಕ್ಚುರಿ ಒಳಗಡೆ ನೋಡಬಹುದಾಗತ್ತೆ. ವಾಟರ್ ರಿಲೇಟೆಡ್ ಅಂತ ಬಂದ್ರೆ ಶರಾವತಿ ರಿವರು ಮತ್ತೆ ಲಿಂಗನಮಕ್ಕಿ ರಿಸರ್ವೈರು ಇಲ್ಲಿ ಫೇಮಸ್. ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವೆಸ್ಟ್ ಅಲ್ಲಿ ಇದಕ್ಕೆ ಬಾರ್ಡರ್ ಆಗಿರೋದನ್ನ ನೋಡಬಹುದಾಗುತ್ತೆ. ಇನ್ನು ಅಲ್ಲಿರುವಂತಹ ಫೇಮಸ್ ಲಯನ್ ಟೈಲ್ಡ್ ಮೆಕಾಕೋ ಅನ್ನ ನೋಡಿದ್ರೆ, ಸೊ ಇದು IUCN ಅಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್. ಇಲ್ಲಿ ಲಯನ್ ಟೈಲ್ಡ್ ಮೆಕಾಕೋ ಇದೆ ಅಲ್ಲ, ಈ ಲಯನ್ ಟೈಲ್ಡ್ ಮೆಕಾಕೋ ಎಂಡೇಂಜರ್ಡ್ ವರ್ಲ್ಡ್ ಓಲ್ಡ್ ಮಂಕಿ. ಇದು ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್, ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅಂಡ್ ಇದು ಆರ್ಬೋರಿಯಲ್ ಸ್ಪೀಸೀಸ್. ಆರ್ಬೋರಿಯಲ್ ಅಂತ ಹೇಳಿದ್ರೆ ಮರದ ಮೇಲೆ ಜೀವಿಸುವಂತಹ ಸ್ಪೀಸೀಸ್ ಗಳನ್ನ ಆರ್ಬೋರಿಯಲ್ ಸ್ಪೀಸೀಸ್ ಅಂತ ಹೇಳಿ ಕರಿತೀವಲ್ವಾ. ಅಂಡ್ ಆಲ್ಸೋ ಇದು ಡಯೂರ್ನಲ್ ಸ್ಪೀಸೀಸ್. ಡಯೂರ್ನಲ್ ಅಂತ ಹೇಳಿದ್ರೆ ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿ ಇರುತ್ತೆ ಅಲ್ಲ, ಅದನ್ನ ಡಯೂರ್ನಲ್ ಅಂತೀವಿ. ಹಾಗೆ IUCN ಅಲ್ಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಿದ್ದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಿದ್ದೀವಿ. ಜೊತೆಗೆ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಸೊ ಇದಿಷ್ಟು ಈ ಒಂದು ಶರಾವತಿ ಲಯನ್ ಚೈಲ್ಡ್ ಮೆಕಾಕೋ ಸ್ಯಾಂಕ್ಚುರಿಯ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. Consider the following statement regarding the Sharavati lion-tailed macaco sanctuary. It is situated within the Western Ghats region, Karnataka. Correct. Alva? Next, it hosts the highest population of endangered lion-tailed macaco in any protected area. Idu kuda correct. Third one, it renowned Joke Falls is located on the southern boundary of the sanctuary. The wrong idu. Southern boundary of the sanctuary alla. So answer ಬಂದ್ಬಿಟ್ಟು A 1 and 2 only is the right answer for this particular question. Next, Samriddhi Grama Initiative. Department of Telecommunication Samriddhi Grama World Summit on the Information Society Prize 2026 ಗೆ ವಿನ್ ಆಗಿರೋದನ್ನ ಅನೌನ್ಸ್ ಮಾಡಿದೆ. ಕರೆಕ್ಟ್ ಅಲ್ವಾ? ಅಂಡರ್ ದ ಆಕ್ಷನ್ ಲೈನ್ C6 Enabling Environment, ಇದರ ಅಡಿಯಲ್ಲಿ ಇದು ವಿನ್ ಆಗಿದೆ. ಭಾರತ್ ನೆಟ್ವರ್ಕ್ ಅಲ್ಲಿ ಸಮೃದ್ಧಿ ಗ್ರಾಮನ ಬಿಲ್ಡ್ ಮಾಡಿದೆ. ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇದ್ರ ಜೊತೆಗೆ ರೂರಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇನಿಷಿಯೇಟಿವ್ ನ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇನ್ನು ಸಮೃದ್ಧಿ ಗ್ರಾಮ ಯೋಜನೆ ಹೇಗೆ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ, ಸಮೃದ್ಧಿ ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ಈ ಸಮೃದ್ಧಿ ಕೇಂದ್ರಗಳನ್ನ ಒಂದು ಕೋರ್ ರೀಜನ್ ಆಗಿ ಇಟ್ಕೊಂಡ್ಬಿಟ್ಟು ಒನ್ ಸ್ಟಾಪ್ ವಿಲೇಜ್ ಲೆವೆಲ್ ಹಬ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಇಲ್ಲಿ ವಿಲೇಜರ್ಸ್ಗೆ ಎಜುಕೇಶನ್, ಸ್ಕಿಲ್ಲಿಂಗ್, ಅಗ್ರಿಕಲ್ಚರ್, ಜೊತೆಗೆ ಕಾಮರ್ಸ್, ಗವರ್ನೆನ್ಸ್, ಹೆಲ್ತ್ ಕೇರ್ ಬಗ್ಗೆ ಮತ್ತೆ ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದರಿಂದ ಭಾರತ್ ನೆಟ್ FTTH ನ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಮತ್ತೆ ವಿಲೇಜ್ ಏರಿಯಾ ನೆಟ್ವರ್ಕ್ ನ ಮತ್ತೆ ಪಬ್ಲಿಕ್ ವೈಫೈ ಹಾಟ್ಸ್ಪಾಟ್ಸ್ ಗಳನ್ನು ಕೂಡ ಎನೇಬಲ್ ಮಾಡೋದಕ್ಕೆ ಅಥವಾ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಸೊ ಇದಿಷ್ಟು ಸಮೃದ್ಧಿ ಗ್ರಾಮ ಯೋಜನೆಯ ಬಗ್ಗೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ದ ಸಮೃದ್ಧಿ ಗ್ರಾಮ ಇನಿಷಿಯೇಟಿವ್, ಕನ್ಸಿಡರ್ ದ ಫಾಲೋಯಿಂಗ್. It is digital transformation initiative built on the BharatNet work by Department of Telecommunication. Idu correct. Next, second one. It establishes Samriddhi Kendras to provide exclusively virtual services, completely eliminating physical infrastructure. ಇದರಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಬಂದು 1 only is the right answer for this particular ಟಾಪಿಕ್. ನೆಕ್ಸ್ಟ್ ಇದಾದ್ಮೇಲೆ
ಕ್ಯೂರ್ಡ್ ವರ್ಜಿನಿಯಾ ಟೊಬ್ಯಾಕೊ. ಆಂಧ್ರ ಪ್ರದೇಶಲ್ಲಿ ಈ ಟೊಬ್ಯಾಕೋದ ಮಾರ್ಕೆಟ್ ರೈಸ್ ಆಗಿದೆ, ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಈ ಒಂದು ಮಾರ್ಕೆಟ್ ರೈಸ್ ಆಗಿರೋದನ್ನ ಹೇಳಿದೆ, ಅದಕ್ಕೋಸ್ಕರ. ಫ್ಲೂ ಕ್ಯೂರ್ಡ್ ವರ್ಜಿನಿಯಾ ಟೊಬ್ಯಾಕೊ. ಸೊ ಇದನ್ನ ನಾವು ವರ್ಜಿನಿಯಾ ಟೊಬ್ಯಾಕೊ ಅಂತನಾದ್ರೂ ಕರಿಬಹುದು, ಅಥವಾ ಬ್ರೈಟ್ ಲೀಫ್ ಟೊಬ್ಯಾಕೊ ಅಂತ ಕೂಡ ಕರಿಬಹುದು. ಸೊ ಇದನ್ನ ಕ್ಯೂರಿಂಗ್ ಪ್ರೋಸೆಸ್ ಅಂತ ಡ್ರೈ ಮಾಡ್ಬಿಟ್ಟು ಟೊಬ್ಯಾಕೋವನ್ನ ತಯಾರನ್ನ ಮಾಡಲಾಗುತ್ತೆ. ಸೊ ಕ್ಯೂರಿಂಗ್ ಇಂದ ಮಾಯಿಶ್ಚರ್ ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡ್ಬಿಟ್ಟು ಕ್ಯೂರಿಂಗ್ ಅಲ್ಲಿ ಮತ್ತೆ 3 ಟೈಪ್ಸ್ ಇದೆ. ಏರ್ ಕ್ಯೂರ್ ಆದ್ರೂ ಮಾಡ್ಬೋದು, ಫೈರ್ ಕ್ಯೂರ್ ಆದ್ರೂ ಮಾಡ್ಬೋದು, ಅಥವಾ ಫ್ಲೂ ಕ್ಯೂರ್ ಆದ್ರೂ ಮಾಡಬಹುದು. ಅಂಡ್ ಇದನ್ನ ಸಿಗರೇಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಇದರಲ್ಲಿ ಹೈ ಕಂಟೆಂಟ್ ಆಫ್ ಶುಗರ್ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಹೈ ಕಂಟೆಂಟ್ ಆಫ್ ಶುಗರ್ ಇರೋದ್ರಿಂದ ಬೇರೆ ಪರ್ಪಸ್ ಕೂಡ ನಾವು ಯೂಸ್ ಮಾಡಬಹುದು. ಜೊತೆಗೆ ಮೀಡಿಯಂ ಟು ಹೈ ಲೆವೆಲ್ ನಿಕೋಟಿನ್ ನ ಹೊಂದಿರುತ್ತೆ. ನ್ಯಾಚುರಲ್ ಟನಿನ್ಸ್ ನ ರಿಚ್ ಇರುತ್ತೆ. ಅಂಡ್ ಇದನ್ನ ಆಂಧ್ರ ಪ್ರದೇಶ್ ಮತ್ತೆ ಕೇರಳದಲ್ಲಿ ಬೆಳೆಯಲಾಗತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಫ್ಲೂ ಕ್ಯೂರ್ಡ್ ವರ್ಜಿನಿಯಾ ಟೊಬ್ಯಾಕೊ. Its specialized flue curing process preserved natural sugar and produced mild clean burning leaf. Idu correct. Next, second one. In India, it is exclusively cultivated in the state of Andhra Pradesh. Exclusive agi alla. Yakandre Andhra Pradesh jodege Karnataka kuda ನಾವು ಎಕ್ಸಾಂಪಲ್ ಆಗಿ ನೋಡಿದ್ವಿ ಅಲ್ವಾ. ಸೊ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳಕ್ಕಾಗಲ್ಲ. ಆನ್ಸರ್ ಬಂದ್ಬಿಟ್ಟು 1 only is the right answer. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರತಾಪ್ ಗಢ್ ಫೋರ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಇದು ಮಹಾರಾಷ್ಟ್ರದಲ್ಲಿರುವಂತಹ ಫೋರ್ಟ್ ಶಿವಾಜಿ ಮಹಾರಾಜ್ ಅವರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 1656ರಲ್ಲಿ ಫೋರ್ಟ್ ನ ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡಲಾಗುತ್ತೆ. ಶಿವಾಜಿ ಮತ್ತೆ ಅಫ್ಜಲ್ ಖಾನ್ ನಡುವೆ ಬ್ಯಾಟಲ್ ಅನ್ನ ಇಂಡಿಕೇಟ್ ಮಾಡುವಂತಹ ಫೋರ್ಟ್ ಇದು 1959ರ ಫೈಟ್ ಅನ್ನು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. With reference to historic Pratapgarh Fort, consider the following statement. First one, it was commissioned by Chhatrapati Shivaji Maharaj and its construction was overseen by Morapont. Second one, so it is sariyada uttara. Second one, it was site of major battle between Shivaji and Shahid Khan 1659. Shahid Khan alla, correct alla, yaru Afzal Khan, correct alla. So ಹಾಗಾಗಿ second statement wrong. Third one, the fort was ultimately surrendered to the British forces after the Third Anglo-Maratha War 1818. So ಇದು ಸರಿಯಾದ ಉತ್ತರ. So answer ಬಂದು 2 and 3 only is the right answer for this particular question. ಸೊ ಇದಿಷ್ಟು ಜುಲೈ 11th ಇದ್ದಂತಹ ಕರೆಂಟ್ ಅಫೇರ್ಸ್ ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.